ಹಾಯ್ ಹಲೋ ಫ್ರೆಂಡ್ಸ್, ಆರ್ಟ್ ಆಫ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇಂದು ನಾವು ಆ್ಯಪಲನ್ನು ಉಪಯೋಗಿಸ್ಕೊಂಡು ಒಂದು ಟೇಸ್ಟಿಯಾದ ಖೀರನ್ನು ಈಸಿಯಾಗಿ ಹೇಗೆ ಮಾಡ್ಕೋಬೋದು ಅಂತ ನೋಡೋಣ. ಯಾವಾಗಲೂ ಸಾಮಾನ್ಯವಾಗಿ ಆ್ಯಪಲ್ ತಂದಿರ್ತೀವಿ. ಕೆಲವೊಮ್ಮೆ ತಿನ್ನೋದು ಬೇಡ ಅನ್ನಿಸ್ದಾಗ ಈ ರೀತಿಯಾದ ಪಾಯಸವನ್ನು ಮಾಡಿಕೊಟ್ಟಾಗ ಎಲ್ಲರೂ ಇಷ್ಟಪಟ್ಟು ಕುಡಿತಾರೆ. ಹಾಗೂ ದೇವ್ರ ನೈವೇದ್ಯಕ್ಕೆ ಸಹ ಈ ರೀತಿಯ ಪಾಯಸಗಳು ಚೆನ್ನಾಗಿರುತ್ತೆ. ನಂತರ ಆ್ಯಪಲನ್ನು ಚೆನ್ನಾಗಿ ತೊಳೆದು ನಾನಿಲ್ಲಿ ಮೀಡಿಯಮ್ ಗಾತ್ರದ 2 ಆ್ಯಪಲನ್ನು ತೊಗೊಂಡಿದ್ದೀನಿ. ಆದರೆ ಸಿಪ್ಪೆನ ಉಪಯೋಗಿಸ್ಬೇಡಿ. ಸಿಪ್ಪೆ ಹಾಕೋದ್ರಿಂದ ಒಗರು ಟೇಸ್ಟ್ ಬರುತ್ತೆ. ಹಾಗಿದ್ರಿಂದ ಅದರ ಸಿಪ್ಪೆಯನ್ನು ತೆಗೆದು ಚೆನ್ನಾಗಿ ತುರ್ಕೊಳ್ಳಿ. ತುರಿಯುವಾಗ ಅದರ ಬೀಜ ಬರುತ್ತೆ, ಆ ಬೀಜವನ್ನು ತೆಗೆದು ಉಪಯೋಗಿಸಿ. ಇದೇನು ಹೆಚ್ಚು ಸಮಯ ತಗೊಳ್ಳಲ್ಲ, ತುಂಬ ಕಡಿಮೆ ಸಮಯದಲ್ಲಿ ಹಾಗೂ ಕಡಿಮೆ ಇಂಗ್ರೀಡಿಯೆಂಟ್ಸ್ನಿಂದ ಇದನ್ನು ಮಾಡ್ಕೋಬೋದು. ಆ್ಯಪಲನ್ನು ತುರಿದ ಮೇಲೆ ಹೆಚ್ಚೊತ್ತು ಇಡಬಾರ್ದು. ನಾವು ತುರಿದ ತಕ್ಷಣವೇ ಆ್ಯಪಲನ್ನು ಉಪಯೋಗಿಸ್ಬೇಕು. ಹಾಗಿದ್ರಿಂದ ಎಲ್ಲ ರೆಡಿ ಮಾಡಿಟ್ಕೊಂಡು ಆ್ಯಪಲನ್ನು ತುರ್ಕೊಳ್ಳಿ. ನಂತರ ಒಂದು ಪಾತ್ರೆಗೆ 1 ಸ್ಪೂನಷ್ಟು ತುಪ್ಪ ಹಾಕಿ ನಿಮ್ಗೆ ಯಾವುದೆಲ್ಲ ಡ್ರೈ ಫ್ರೂಟ್ಸ್ ಇಷ್ಟ ಆಗುತ್ತೆ ಅದನ್ನು ಕರೆದು ತಗೊಳ್ಳಿ. ಆದಷ್ಟು ಈ ಪಾಯಸಕ್ಕೆ ಒಣ ದ್ರಾಕ್ಷಿಯನ್ನು ಉಪಯೋಗಿಸಿದ್ರೆ ಅಷ್ಟು ಟೇಸ್ಟಾಗಿರಲ್ಲ. ಒಣ ದ್ರಾಕ್ಷಿಯನ್ನು ಬಿಟ್ಟು ಬಾಕಿ ಎಲ್ಲ ಡ್ರೈ ಫ್ರೂಟ್ಸ್ ಯಾವ್ದು ಬೇಕಿರೋ ಉಪಯೋಗಿಸ್ಬೋದು. ನಂತರ ತುರಿದಿರುವ ಆ್ಯಪಲನ್ನು ಸಹ ಹಾಕ್ಕೊಂಡು ಹೆಚ್ಚೊತ್ತೇನು ಬೇಯಿಸೋ ಅವಶ್ಯಕತೆ ಇಲ್ಲ. ಅದರ ಬಣ್ಣ ಒಂಚೂರು ಚೇಂಜ್ ಆದರೆ ಸಾಕಾಗತ್ತೆ. ಅದರ ನೀರಿನ ಅಂಶ ಹೋಗಿ ಬಣ್ಣ ಚೇಂಜ್ ಆದರೆ ಸಾಕು. ಇದನ್ನು ತುರಿದು ಬೇಯಿಸ್ಕೋಬೇಕಾದ್ರೆ ನಾವು ಒಂದು ಪಾತ್ರೆಯಲ್ಲಿ ಹಾಲನ್ನು ಸಹ ಇಟ್ಟು ಕಾಯಿಸ್ಕೊಂಡು ರೆಡಿ ಇಟ್ಕೋಬೇಕು. ಇದಕ್ಕೆ ಬಿಸಿ ಬಿಸಿಯಾದ ಹಾಲನ್ನು ಹಾಕಬಾರ್ದು. ಹಾಗಿದ್ರಿಂದ ಹಾಲನ್ನು ಕಾಯಿಸಿ ಅದನ್ನು ಒಂದು ಸ್ವಲ್ಪ ಆರಿಸಿದ ನಂತರನೇ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಆ್ಯಪಲಲ್ಲಿ ಸಹ ಸ್ವೀಟಿನ ಅಂಶ ಇರುತ್ತೆ. ಹಾಗಿದ್ರಿಂದ ಸಕ್ಕರೆ ಪ್ರಮಾಣವನ್ನು ನೋಡಿ ಹಾಕ್ಕೊಳ್ಳಿ. ಈ ಪಾಯಸ ಸಾಮಾನ್ಯವಾಗಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿಗೆ ಸಹ ಇಷ್ಟ ಆಗುತ್ತೆ. ಇದನ್ನೇನು ಹೆಚ್ಚು ಬೇಯಿಸೋ ಅವಶ್ಯಕತೆ ಇಲ್ಲ. ಸಕ್ಕರೆ ಕರಗಿದ್ರೆ ಸಾಕಾಗತ್ತೆ. ಸಕ್ಕರೆ ಕರಗಿದ ನಂತರ ಇದೊಂದು 2 ನಿಮಿಷಗಳ ಕಾಲ ಇದನ್ನು ಆರ್ಲಿಕ್ಕೆ ಇಟ್ಕೊಂಬಿಡಿ. ಬಿಸಿ ಇದ್ದಾಗ ಇದಕ್ಕೆ ಹಾಲನ್ನು ಮಿಕ್ಸ್ ಮಾಡಬೇಡಿ. ನಂತರ ಚೆನ್ನಾಗಿ ಗಟ್ಟಿ ಇರೋ ಅಂಥ ಹಾಲನ್ನೇ, ಕೆನೆ ಭರಿತವಾಗಿರೋ ಹಾಲನ್ನೇ ಹಾಕಿ ಬೇಕು ಅನಿಸಿದ್ರೆ ಇನ್ನೂ ಸ್ವಲ್ಪ ಸಕ್ಕರೆಯನ್ನು ಹಾಕಿ ಕೊನೆಯಲ್ಲಿ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಕೈ ಆಡಿಸಿದ್ರೆ ರುಚಿಯಾದ ಆ್ಯಪಲ್ ಪಾಯಸ ರೆಡಿ ಆಗುತ್ತೆ. ಇದನ್ನು ಬಿಸಿ ಬಿಸಿಯಾಗೂ ಹಾಗೂ ಆರಿಸಿ ಸಹ ಫ್ರಿಜ್ಜಲ್ಲಿ ಇಟ್ಕೊಂಡು ಕುಡಿಲಿಕ್ಕೆ ತುಂಬಾ ಟೇಸ್ಟಾಗಿರುತ್ತೆ. ಏಲಕ್ಕಿ ಆಪ್ಷನಲ್ಲು, ಬೇಡ ಅನ್ನೋರು ಏಲಕ್ಕಿಯನ್ನು ಸ್ಕಿಪ್ ಮಾಡ್ಬೋದು. ಬಟ್ ಏಲಕ್ಕಿ ಹಾಕೋದ್ರಿಂದ ಇದರದ್ದು ಅರೋಮಾ ತುಂಬಾ ಚೆನ್ನಾಗಿರುತ್ತೆ. ಈಗ ರುಚಿಯಾದ ಆ್ಯಪಲ್ ಪಾಯಸ ರೆಡಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಕಮೆಂಟನ್ನು ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.